ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಪ್ರಾಯಶ್ಚಿತ್ತಗಳು. ಶ್ರೀ ಗೃಹನೀತಿ. ವಿಹಿತಸ್ಯಾನನುಷ್ಠಾನಾನ್ನಿಂದಿತಸ್ಯ ಚ ಸೇವನಾತ್ ಅನಿಗ್ರಹಾಚ್ಚೇಂದ್ರಿಯಾಣಾಂ ನರಃ ಪತನ ಪೃಚ್ಛತಿ. ಮಾಡುವಂತಹ ಕೆಲಸಗಳನ್ನು ಮಾಡದೇ ಇರುವುದು, ಮಾಡಬಾರದಂತಹ ಕೆಲಸಗಳನ್ನು ಮಾಡುವುದು, ಇಂದ್ರಿಯ ನಿಗ್ರಹವನ್ನು ಕಳೆದುಕೊಳ್ಳುವುದು, ಈ ಮೂರರಲ್ಲಿ ಪ್ರತಿಯೊಂದು ಮಾನವನನ್ನು ಅಧೋಗತಿಗೆ ತಳ್ಳುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಆದ್ದರಿಂದ ಆತ್ಮಶುದ್ಧಿಗಾಗಿ ಪ್ರತಿಯೊಬ್ಬರೂ ತಾನು ತಿಳಿದೋ ತಿಳಿಯದೆಯೋ ಮಾಡಿದ ದುಷ್ಕರ್ಮಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲೇಬೇಕು. ಈ ರೀತಿ ಮಾಡಿಕೊಂಡಿರುವವರ ಅಂತರಾತ್ಮವು ಪ್ರಸನ್ನವಾಗುತ್ತದೆ. ಲೋಕವು ಅವರನ್ನು ಪ್ರಸನ್ನತಾ ಭಾವನೆಯಿಂದ ನೋಡುತ್ತದೆ. ಪ್ರಾಯಶ್ಚಿತ್ತಗಳು ಪಾಪಗಳು ನಶಿಸುತ್ತವೆ. ಪಶ್ಚಾತ್ತಾಪವು ನರಕವನ್ನು ದೂರ ಮಾಡುತ್ತದೆ. ಹಾಗಲ್ಲದೆ ನಾನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದಿಲ್ಲ, ನನಗೆ ಪಶ್ಚಾತ್ತಾಪ ಪಡಬೇಕಾದ ಅಗತ್ಯವಿಲ್ಲ ಎಂದು ಹಠ ಹಿಡಿದವನಿಗೆ ಇಲ್ಲಿ ಈ ಕೆಳಗೆ ಹೇಳಲಾದ ನರಕಗಳೆಲ್ಲವೂ ಸಿದ್ಧವಾಗಿರುತ್ತವೆ. ಅವು ಯಾವುವೆಂದರೆ ಮಹಾರೌರವ, ಅದಕ್ಕಿಂತಲೂ ಮಹಾಭಯಂಕರವಾದ ತಾಮಿಸ್ರ, ಲೋಹಶಂಕು, ಪೂತಿಗಂಧ, ಹಂಸಾಭ, ಲೋಹಿತೋದ, ಸಂಜೀವನ ಮಹಾನಿಲಯ, ಕಾಕೋಲ, ಅಂಧತಾಮಿಶ್ರ, ತಾಪನ ನರಕಗಳು. ಬ್ರಾಹ್ಮಣ ಹಂತಕನು ಅಂದ್ರೆ ಸಜ್ಜನನ ಹಂತಕನು, ಕುಡುಕ, ಚಿನ್ನವನ್ನು ಕದ್ದವನು, ಗುರುಪತ್ನಿಯನ್ನು ರಮಿಸಿದವನು, ಇವರೊಂದಿಗೆ ಸುತ್ತುವವನು, ಈ ಮಹಾಪಾಪಿಗಳೆಲ್ಲರೂ ಅವೀಚಿ, ಕುಂಬಿಪಾಕ ಎಂಬ ಹೆಸರುಗಳುಳ್ಳ ನರಕದಲ್ಲಿ ಬೀಳುತ್ತಾರೆ. ಗುರುಗಳನ್ನು ವೇದವನ್ನು ನಿಂದಿಸುವುದೂ ಸಹ ಬ್ರಹ್ಮಹತ್ಯೆಯೊಂದಿಗೆ ಸಮಾನವಾದ ಪಾತಕವೇ. ನಿಷಿದ್ಧ ಪದಾರ್ಥಗಳನ್ನು ಸೇವಿಸುವುದು, ಕುಟಿಲತೆಯಿಂದ ಕೂಡಿದ ವರ್ತನೆ, ರಜಸ್ವಾಲೆಯಾಗಿರುವ ಸ್ತ್ರೀಯನ್ನು ತುಟಿಗಳಿಂದ ಚುಂಬಿಸುವುದು, ಮದ್ಯಪಾನ ಇವೆಲ್ಲವೂ ಒಂದೇ ವಿಧವಾದ ಪಾಪಗಳು. ಅಶ್ವ, ರತ್ನ, ಸ್ವರ್ಣಚೌರ್ಯಗಳು ಸಮ ಪಾಪಗಳು. ಮಿತ್ರಪತ್ನಿ, ತನ್ನದಲ್ಲದ ಉತ್ತಮ ಜಾತಿಯ ಸ್ತ್ರೀ, ಚಂಡಾಲಿ, ಸಹೋದರಿ, ಸೊಸೆಯಂತಹ ಸ್ತ್ರೀಯರೊಂದಿಗೆ ಸಂಗಮಿಸುವುದು ಸಹ ಗುರುಪತ್ನಿ ಗಮನದೊಂದಿಗೆ ಸಮಾನವಾದ ಮಹಾಪಾಪಗಳು. ಅದೇ ರೀತಿ ಚಿಕ್ಕಮ್ಮ, ಅತ್ತೆ, ಆಚಾರ್ಯ ಪುತ್ರಿ, ಆಚಾರ್ಯ ಪತ್ನಿ, ಮಗಳಂತಹ ಸ್ತ್ರೀಗಳೊಂದಿಗೆ ಸಂಗಮಿಸುವುದೂ ಸಹ ಗುರುಪತ್ನಿ ಗಮನದೊಂದಿಗೆ ಮಹಾಪಾತಕಗಳೇ ಆಗಿವೆ. ಇಂತಹ ಮಹಾಪಾಪಿಗಳಿಗೆ ಮೊದಲಿಗೆ ಲಿಂಗಚ್ಛೇದನ ಮಾಡಿ ಸ್ವಲ್ಪ ಕಾಲದ ನಂತರ ಅವರನ್ನು ವಧಿಸಬೇಕು. ಇಂತಹ ಪಾಪಗಳಲ್ಲಿ ಭಾಗವಹಿಸಿರುವ, ಇಷ್ಟಪೂರ್ವಕವಾಗಿ ವ್ಯಭಿಚಾರ ಮಾಡಿರುವ ಸ್ತ್ರೀಯನ್ನು ಸಹ ಕ್ರಮವಾಗಿ ವಧಿಸಬೇಕು. ಗೋಹತ್ಯೆ, ರಕ್ತ್ಯಾಂತ, ಉಪನಯನವನ್ನು ಮಾಡಿಸಿದುಕೊಳ್ಳದೇ ಇರುವುದು, ಬ್ರಾಹ್ಮಣ ಸ್ವರ್ಣ ಅಥವಾ ತತ್ಸಮಾನ ದ್ರವ್ಯಾಪಹರಣೆ, ಸಾಲವನ್ನು ತೀರಿಸದೇ ಇರುವುದು, ದೇವ ಪಿತೃ ಋಷಿ ಋಣಗಳನ್ನು ತೀರಿಸದೇ ಇರುವುದು, ಅಧಿಕಾರಿಯಾಗಿದ್ದು ಅಗ್ನಿ ಕಾರ್ಯವನ್ನು ಮಾಡದೇ ಇರುವುದು, ಮಾಡಬಾರದ ಲವಣಾದಿಗಳನ್ನು ಮಾರುವುದು, ಅಣ್ಣನಿಗೆ ವಿವಾಹವಾಗದೆ ತಾನು ವಿವಾಹ ಮಾಡಿಕೊಳ್ಳುವುದು, ಅಧ್ಯಯನಾಧ್ಯಯನಪ್ಪನೆಗಳಿಗೆ ಹಣವನ್ನು ಉಪಯೋಗಿಸುವುದು, ತಮ್ಮನಿಗೆ ವಿವಾಹ ಮಾಡಿ ತಾನು ವಿವಾಹವಾಗದೇ ಇರುವುದು, ಪರಸ್ತ್ರೀ ಗಮನ, ಬಡ್ಡಿಯ ಮೇಲೆ ಬಡ್ಡಿಯನ್ನು ಸ್ವೀಕರಿಸುವುದು, ಲವಣ ತಯಾರಿಕೆ, ಸ್ತ್ರೀ ವಧೆ, ಶೂದ್ರ ವಧೆ, ನಿಂದನೆಯ ಹಣದಲ್ಲಿ ಜೀವನ ಸಾಗಿಸುವುದು, ನಾಸ್ತಿಕತೆ, ವ್ರತಲೋಪಂ, ಮಗನನ್ನು ಮಾರಿಕೊಳ್ಳುವುದು, ಮಾತಾಪಿತರನ್ನು ಪರಿತ್ಯಜಿಸುವುದು, ಕನ್ಯೆಯ ಮೇಲೆ ನಿಂದನೆಯನ್ನು ಹೊರಿಸಿ ದೂಷಿಸುವುದು, ತನಗಾಗಿ ಮಾತ್ರವೇ ಅಡುಗೆಯನ್ನು ಮಾಡಿಕೊಳ್ಳುವುದು, ಮದ್ಯಪಾನ ಮಾಡುವ ಸ್ತ್ರೀಯೊಂದಿಗೆ ಸಂಬಂಧವನ್ನು ಹೊಂದುವುದು, ಸ್ವಾಧ್ಯಾಯ, ಅಗ್ನಿ, ಪುತ್ರಬಂಧು ಈ ನಾಲ್ಕನ್ನೂ ತ್ಯಜಿಸುವುದು, ಅಸತ್ಶಾಸ್ತ್ರಗಳನ್ನು ಪಠಿಸುವುದು, ಪತ್ನಿಯನ್ನು ತನ್ನನ್ನು ಮಾರಿಕೊಳ್ಳುವುದು. ಶೌನಕಾದಿ ಮುನಿಗಳೇ, ಇನ್ನು ಇವುಗಳಿಗೆ ಪ್ರಾಯಶ್ಚಿತ್ತಗಳನ್ನು ಹೇಳುತ್ತೇನೆ. ತಿಳಿಯದೆ ಬ್ರಹ್ಮಹತ್ಯಾ ಪಾತಕವನ್ನು ಮಾಡಿದವನು ಕಪಾಲವೊಂದನ್ನು ಕೈಯಲ್ಲಿಡಿದುಕೊಂಡು ಮತ್ತೊಂದು ಕಪಾಲವನ್ನು ಕೋಲಿಗೆ ಸಿಕ್ಕಿಸಿ ಧ್ವಜದಂತೆ ಹೊರುತ್ತಾ
ಭಿಕ್ಷಾಟನೆಯನ್ನು ಮಾಡುತ್ತಾ ಯಮನಿಯಮಗಳನ್ನು ಪಾಲಿಸುತ್ತಾ 12 ವರ್ಷಗಳ ಕಾಲ ಸುತ್ತುತ್ತಲೇ ಇರಬೇಕು. ತಿಳಿದೂ ಬ್ರಹ್ಮಹತ್ಯೆಯನ್ನು ಮಾಡಿದವನು ಲೋಮಭ್ಯ ಸ್ವಾಹ ಎಂಬಿತ್ಯಾದಿ ಮಂತ್ರಗಳೊಂದಿಗೆ ತನ್ನ ಶರೀರ ಅಂಗಗಳಿಗೆ ಪ್ರತೀಕವಾಗಿ ವಿಭಿನ್ನ ಶಾಸ್ತ್ರವಿಹಿತ ದ್ರವ್ಯಗಳನ್ನು ಅಗ್ನಿಗೆ ಆಹುತಿ ಮಾಡಬೇಕು. ನಂತರ ಕೊನೆಯದಾಗಿ ತನ್ನ ಶರೀರವನ್ನೂ ಸಹ ನಿರ್ದಿಷ್ಟ ವಿಧಾನದ ಮೂಲಕ ಅಗ್ನಿಗೆ ಆಹುತಿಯಾಗಬೇಕು. ಸಜ್ಜನನನ್ನು ರಕ್ಷಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದರೂ ಸಹ ಬ್ರಹ್ಮಹತ್ಯಾ ಪಾತಕದಿಂದ ವಿಮುಕ್ತಿಯುಂಟಾಗುತ್ತದೆ. ಇವೇ ಅಲ್ಲದೆ ಪ್ರಾಣತ್ಯಾಗದ ಅಗತ್ಯವಿಲ್ಲದ ಪ್ರಾಯಶ್ಚಿತ್ತಗಳಿವೆ. ಅವು ಹೆಚ್ಚು ಕಡಿಮೆ ಪ್ರಾಣ ಹೋಗುವಂತಹ ಕಷ್ಟವಾದವುಗಳು. ಅತಿ ಹೆಚ್ಚಾಗಿ ನೋವನ್ನುಂಟು ಮಾಡುತ್ತಿರುವ ದುಸ್ಸಾಧ್ಯವಾದ ದೀರ್ಘಕಾಲ ರೋಗದೊಂದಿಗಾಗಲಿ, ಅದಕ್ಕಿಂತಲೂ ಪ್ರಾಣ ಹೋಗುವಂತಹ ಭಯದಿಂದಾಗಲಿ, ಹೇಳಿಕೊಳ್ಳಲಾರದಷ್ಟು ನೋವನ್ನು ಅನುಭವಿಸುತ್ತಿರುವ ಸಜ್ಜನನನ್ನಾಗಲಿ ಗೋವನ್ನಾಗಲಿ ಆಧರಿಸಿ ಸೇವೆ ಮಾಡಿ ಸಂರಕ್ಷಣೆ ಮಾಡಿ ಸಂಪೂರ್ಣ ಆರೋಗ್ಯವಂತರನ್ನಾಗಿ ಮಾಡಿದರೂ ಸಹ ಬ್ರಹ್ಮಹತ್ಯೆಯ ಪಾತಕವು ಕಳೆಯುತ್ತದೆ. ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹುಟ್ಟಿದರೂ ಕೂಡ ಯಾವುದೇ ಗುಣವೂ ಇಲ್ಲದೆ ಹೋದರೂ ಅಂತಹವನನ್ನು ಆಕಸ್ಮಿಕವಾಗಿ ಸಾಯಿಸಿದರೂ ಸಹ ಅದು ಬ್ರಹ್ಮಹತ್ಯೆಯೇ ಆಗುತ್ತದೆ. ಅದಕ್ಕೆ ಪ್ರಾಯಶ್ಚಿತ್ತಗಳು ಈ ಕೆಳಗಿನಂತಿವೆ. ಅರಣ್ಯದೊಳಕ್ಕೆ ಹೋಗಿ ಮಂತ್ರಗಳೊಂದಿಗೆ ಬ್ರಾಹ್ಮಣಾದಿ ಅಂಗಗಳೊಂದಿಗೆ ವೇದವನ್ನು ಪೂರ್ತಿಯಾಗಿ 3 ಸಲ ಪಾರಾಯಣ ಮಾಡಬೇಕು. ಅಥವಾ ವೇದ ವಿದ್ಯೆಗಾಗಿ ತನ್ನ ಜೀವನವನ್ನು ಧಾರೆ ಎರೆದು ತನ್ನ ಧನವನ್ನೆಲ್ಲ ಯೋಗ್ಯರಿಗೆ ಅರ್ಪಿಸಬೇಕು. ಸೋಮಯಾಗ ಮಾಡಿದರೂ ಸಹ ಅಥವಾ ಮಾಡುತ್ತಿರುವ ಕ್ಷತ್ರಿಯನನ್ನಾಗಲಿ ವೈಶ್ಯನನ್ನಾಗಲಿ ಸಾಯಿಸಿದರೂ ಬ್ರಹ್ಮಹತ್ಯೆಗೆ ವಿಧಿಸಲ್ಪಟ್ಟ ಪ್ರಾಯಶ್ಚಿತ್ತವನ್ನೇ ಮಾಡಿಕೊಳ್ಳಬೇಕು. ಪ್ರಾಯಶ್ಚಿತ್ತ ಕರ್ಮದಲ್ಲಿ ಮತ್ತೊಂದು ವಿಶೇಷವೇನೆಂದರೆ ಹತ್ಯಾ ಪ್ರಯತ್ನವನ್ನು ಮಾಡುವುದೇ ತಪ್ಪು. ಆ ವ್ಯಕ್ತಿಯು ಮರಣಿಸಿದರೂ ಮರಣದಿಂದ ಪಾರಾದರೂ ಹತ್ಯೆಗೆ ಹೇಳಲಾದ ಪ್ರಾಯಶ್ಚಿತ್ತ ಕರ್ಮವನ್ನು ಮಾಡಿಕೊಳ್ಳದೆ ತಪ್ಪುವುದಿಲ್ಲ. ಅಂದರೆ ಆತನು ಮರಣಿಸದೇ ಹೋದರೂ ಹತ್ಯಾ ಪ್ರಯತ್ನವನ್ನು ಮಾಡಿದವನಿಗೆ ಹತ್ಯಾ ಪಾತಕವೇ ಅಂಟಿಕೊಳ್ಳುತ್ತದೆ. ಮದಿರಾಪಾನಕ್ಕೆ ಪ್ರಾಯಶ್ಚಿತ್ತವು ಅಗ್ನಿಯಂತೆ ಬಿಸಿಯನ್ನುಂಟು ಮಾಡುತ್ತಿದ್ದರೂ ಮದ್ಯವನ್ನಾಗಲಿ ಕುದಿಯುತ್ತಿರುವ ಗೋಮೂತ್ರ ಗೋದುಗ್ಧ ಗೋಘೃತಗಳಲ್ಲಿ ಯಾವುದನ್ನಾದರೂ ಭಗವನ್ನಾಮ ಸ್ಮರಣೆಯನ್ನು ಮಾಡುತ್ತಾ ಕುಡಿಯಬೇಕಾಗುತ್ತದೆ. ನೀರೆಂದು ತಿಳಿದು ಮದ್ಯವನ್ನು ಆಕಸ್ಮಿಕವಾಗಿ ಕುಡಿದವರು ಜಡೆಗಳನ್ನು ಬೆಳೆಸಿ ಮಲಿನ ವಸ್ತ್ರಗಳನ್ನು ತೊಟ್ಟು ಕುಡಿಯುತ್ತಿರುವ ತುಪ್ಪವನ್ನು ಕುಡಿಯುತ್ತಾ ಬ್ರಹ್ಮಹತ್ಯೆಗಿರುವ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ನಂತರ ತನ್ನ ವರ್ಣಕ್ಕೆ ತಕ್ಕ ಸಂಸ್ಕಾರವನ್ನು ಮಾಡಿಕೊಳ್ಳಬೇಕು. ವೀರ್ಯಪಾನ ಸುರಾಪಾನ ಮೂತ್ರಪಾನ ಮಾಡುವ ಬ್ರಾಹ್ಮಣಿಯು ಸದ್ಗತಿಯನ್ನು ಹೊಂದದೇ ಹೋದರೂ ಕ್ರಮವಾಗಿ ಹದ್ದು ನಾಯಿ ಹಂದಿ ಯೋನಿಗಳಲ್ಲಿ ಹುಟ್ಟುತ್ತಾಳೆ. ಬ್ರಾಹ್ಮಣನ ಬಂಗಾರವನ್ನು ಅಂದರೆ ಸಜ್ಜನನ ಬಂಗಾರವನ್ನು ಅಪಹರಿಸಿದವನಿಗೆ ಪ್ರಾಯಶ್ಚಿತ್ತ ಕರ್ಮವೇನೆಂದರೆ ಅವನೊಂದು ಹೊನಕೆಯನ್ನು ಹೊತ್ತುಕೊಂಡು ರಾಜನ ಸಭೆಯೊಳಕ್ಕೆ ಅಂದರೆ ನ್ಯಾಯಸ್ಥಾನಕ್ಕೆ ಹೋಗಿ ತಾನು ಮಾಡಿದ ಪಾಪವನ್ನು ಪ್ರಕಟಿಸಿ ಮಹಾರಾಜನು ವಿಧಿಸಿದಷ್ಟು ಶಿಕ್ಷೆಯನ್ನು ಆ ಒನಕೆಯಿಂದ ಪಡೆಯಬೇಕು. ಈ ಶಿಕ್ಷಾಕ್ರಮದಲ್ಲಿ ಅವನು ಮರಣಿಸಿದರೂ ಶಿಕ್ಷಾನಂತರ ಜೀವಿಸಿದರೂ ಪವಿತ್ರನೇ ಆಗುತ್ತಾನೆ. ಆದ್ದರಿಂದಲೇ ಪುರಾಣಗಳಲ್ಲಿ ಹೇಳುತ್ತಾರೆ, ರಾಜದಂಡನೆ ಇದ್ದರೆ ಯಮದಂಡನೆ ಇರುವುದಿಲ್ಲ. ಈ ರೀತಿ ಮಾಡದವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ತಮ್ಮ ಎತ್ತರದಷ್ಟು ಚಿನ್ನವನ್ನು ಸಜ್ಜನನಿಗೆ ಅರ್ಪಿಸಿದರೂ ಆ ಪಾಪವು ಕಳೆದು ಹೋಗುತ್ತದೆ. ಗುರುಪತ್ನಿಯೊಂದಿಗೆ ಸಂಗಮಿಸಿದವನು ಕೆಂಪಗೆ ಸುಡುತ್ತಿರುವ ಕಬ್ಬಿಣದ ಸ್ತ್ರೀ ವಿಗ್ರಹವನ್ನು ಅಪ್ಪಿಕೊಂಡು ಪ್ರಾಣತ್ಯಾಗವನ್ನು ಮಾಡಬೇಕಾಗುತ್ತದೆ. ಅಥವಾ ತನ್ನ ಲಿಂಗವನ್ನು ಅಂಡಕೋಶವನ್ನು ತಾನೇ ಕತ್ತರಿಸಿಕೊಂಡು ನೈಋತ್ಯ ದಿಕ್ಕಿಗೆ ಎಸೆಯಬೇಕು. ಈ ಮಹಾಪಾಪಕ್ಕೆ ಇನ್ನೂ 2 ರೀತಿಯ ಪ್ರಾಯಶ್ಚಿತ್ತಗಳಿವೆ. ಪಶ್ಚಾತ್ತಾಪ ಪಟ್ಟವನು 3 ವರ್ಷಗಳ ಕಾಲ ಪ್ರಾಜಾಪತ್ಯ ಕೃಚ್ಛ ರಥ ಪಾಲನೆಯನ್ನು ಮಾಡಬೇಕು. 3 ಮಾಸಗಳ ಕಾಲ ಚಾಂದ್ರಾಯಣ ವ್ರತವನ್ನು ಮಾಡುತ್ತಾ ಏಕದೀಕ್ಷೆಯಿಂದ ವೇದ ಸಂಹಿತೆಯನ್ನು ಪಠಿಸುತ್ತಿರಬೇಕು. ದೀಕ್ಷೆಯು ಮುಗಿದರೆ ಪಾಪವು ಕಳೆಯುತ್ತದೆ. ಗೋವಧೆಯನ್ನು ಮಾಡಿದ ಪಾಪಿಯು ಪಂಚಗವ್ಯಗಳನ್ನು ಮಾತ್ರವೇ ಸ್ವೀಕರಿಸುತ್ತಾ 1 ತಿಂಗಳ ಕಾಲ ಮುನಿಯಂತೆ ಯಾವ ವಿಕಾರಗಳೂ ಇಲ್ಲದೆ
ಗೋಶಾಲೆಯಲ್ಲಿಯೇ ಜೀವಿಸುತ್ತಾ ಗೋ ಸೇವೆಯನ್ನು ಮಾಡಬೇಕು. ಮಾಸಾಂತ್ಯದಲ್ಲಿ ಯಥಾಶಕ್ತಿಯಾಗಿ ಗೋದಾನವನ್ನು ಮಾಡಬೇಕು. ಉಪಪಾತಕ ಶುದ್ಧಿ ಚಾಂದ್ರಾಯಣ ವ್ರತದಿಂದ ಸಿದ್ಧಿಸುತ್ತದೆ. 1 ಮಾಸದವರೆಗೂ ಹಾಲನ್ನು ಮಾತ್ರವೇ ಸ್ವೀಕರಿಸುತ್ತಾ ಪರಾಖ ಎಂಬ ವ್ರತವನ್ನು ಮಾಡಿದರೆ ಅದೇ ಫಲವಿರುತ್ತದೆ. ಕ್ಷತ್ರಿಯ ವಧೆಯನ್ನು ಮಾಡಿದವನು 1 ಎತ್ತನ್ನು 1000 ಹಸುಗಳನ್ನು ದಾನ ಮಾಡಬೇಕು. ಅಥವಾ ಬ್ರಹ್ಮಹತ್ಯೆಗೆ ನಿರ್ದೇಶಿಸಿರುವ ಪ್ರಾಯಶ್ಚಿತ್ತವನ್ನು 3 ವರ್ಷಗಳ ಕಾಲ ಮಾಡಿಕೊಳ್ಳಬೇಕು. ವೈಶ್ಯನನ್ನು ವಧಿಸಿದವನು 100 ಗೋವುಗಳನ್ನು ದಾನ ಮಾಡಬೇಕು. ಅಥವಾ ಬ್ರಹ್ಮಹತ್ಯಾ ಪಾತಕ ಪ್ರಾಯಶ್ಚಿತ್ತವನ್ನು 1 ವರ್ಷಗಳ ಕಾಲ ಆಚರಿಸಬೇಕು. ಶೂದ್ರನನ್ನು ಹತ್ಯೆ ಮಾಡಿದವನು, ಸ್ತ್ರೀಯನ್ನು ಹತ್ಯೆ ಮಾಡಿದವನು ಬ್ರಹ್ಮಹತ್ಯಾ ಪಾತಕ ಪ್ರಾಯಶ್ಚಿತ್ತ ವ್ರತವನ್ನು 6 ತಿಂಗಳ ಕಾಲ ಆಚರಿಸಬೇಕು. ಅಥವಾ ಸತ್ಪಾತ್ರನಿಗೆ 10 ಗೋವುಗಳನ್ನು ದಾನ ಮಾಡಬೇಕು. ಇವೆಲ್ಲವೂ ತಿಳಿಯದೇ ಆಗಲಿ ಅಜ್ಞಾನದಿಂದಾಗಲಿ ಅಪ್ರಯತ್ನದಿಂದಾಗಲಿ ಮಾಡಿದ ಹತ್ಯೆಗಳಿಗೆ ಪ್ರಾಯಶ್ಚಿತ್ತಗಳಾಗಿವೆ. ಬೆಕ್ಕು, ಮುಂಗುಸಿ, ಉಡ, ಕಪ್ಪೆ, ಸಾಮಾನ್ಯ ಪಶುಗಳು ಇವುಗಳನ್ನು ಸಾಯಿಸುವುದೂ ಸಹ ಪಾಪವೇ ಆಗುತ್ತದೆ. ಈ ರೀತಿ ಪಾಪ ಮಾಡಿದವನು 3 ರಾತ್ರಿಗಳು ಕಳೆಯುವವರೆಗೂ ಹಾಲನ್ನು ಮಾತ್ರವೇ ಸೇವಿಸುತ್ತಾ ಪಾದಕೃಚ್ಛ ವ್ರತವನ್ನು ಆಚರಿಸಬೇಕು. ಆನೆಯನ್ನು ವಧಿಸಿದವನು 5 ಎತ್ತುಗಳನ್ನು ಅರ್ಹರಿಗೆ ದಾನ ಮಾಡಬೇಕು. ಗಿಳಿಯನ್ನಾಗಲಿ ಕರುವನ್ನಾಗಲಿ ಕ್ರೌಂಚ ಪಕ್ಷಿಯನ್ನಾಗಲಿ ವಧಿಸಿದವನು ಕರುವನ್ನು ದಾನ ಮಾಡಬೇಕು. ಕತ್ತೆ, ಮೇಕೆ, ಕುರಿಗಳಲ್ಲಿ ಯಾವುದನ್ನು ಸಾಯಿಸಿದರೂ 1 ಎತ್ತು ದಾನ ಮಾಡಬೇಕು. ವೃಕ್ಷ, ಗುಲ್ಮ, ಲತಾದಿಗಳನ್ನು ಕತ್ತರಿಸಿದವನು 100 ಸಲ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಯಾವುದೇ ಪರಿಸ್ಥಿತಿಯಲ್ಲಾದರೂ ಇಷ್ಟವಿಲ್ಲದೆ ಮಧು ಮಾಂಸಾದಿಗಳನ್ನು ಸೇವಿಸಿದವರು ಕೃಚ್ಛ ವ್ರತವನ್ನು ಅನ್ಯಶೇಷ ವ್ರತಗಳನ್ನು ಆಚರಿಸಿದರೆ ಆ ಪಾಪವು ನಶಿಸುತ್ತದೆ. ಗುರುಗಳು ಹೇಳಿರುವ ಕೆಲಸವನ್ನು ಮಾಡುತ್ತಾ ಆಗಲಿ ಮಾರ್ಗ ಮಧ್ಯದಲ್ಲಾಗಲಿ ಶಿಷ್ಯನು ಮೃತನಾದರೆ ಆ ಪಾಪವು ಗುರುಗಳಿಗೆ ಅಂಟಿಕೊಳ್ಳುತ್ತದೆ. ಆಗ ಗುರುಗಳು ಅದಕ್ಕೆ ಪ್ರಾಯಶ್ಚಿತ್ತವಾಗಿ 3 ಕೃಚ್ಛ ವ್ರತಗಳನ್ನು ಆಚರಿಸಬೇಕು. ಗುರುಗಳನ್ನು ಅಸಂತೃಪ್ತಿಗೆ ಗುರಿ ಮಾಡಿದ ಶಿಷ್ಯನಿಗೆ ಮಾತ್ರ ಆ ಗುರುಗಳನ್ನು ಪ್ರಸನ್ನ ಮಾಡಿಕೊಂಡು ಸಂತೃಪ್ತಿಪಡಿಸಿದರೆ ಅದೇ ಪ್ರಾಯಶ್ಚಿತ್ತ. ಗುರುಗಳನ್ನು ನೋಯಿಸಿದ ಪಾಪವು ಕಳೆಯಬೇಕೆಂದರೆ ಆ ಗುರುಗಳು ಪ್ರಸನ್ನವಾಗುವುದೇ ಹೊರತು ಬೇರೆ ಮಾರ್ಗವಿಲ್ಲ. ನಿರ್ದೋಷಿಗಳನ್ನು, ಅಮಾಯಕರನ್ನು, ಪಾಪಿಗಳನ್ನು ದೂಷಿಸಿ ಸುಳ್ಳು ಸಾಕ್ಷಿಗಳೊಂದಿಗೆ ಸಾಬೀತುಪಡಿಸುವವನು ಮಹಾಪಾಪಿ. ಅವನಿಗೆ ಪ್ರಾಯಶ್ಚಿತ್ತವೆಂದರೆ ಜಿತೇಂದ್ರಿಯನಾಗಿ 1 ಮಾಸದ ಕಾಲ ನೀರನ್ನು ಮಾತ್ರವೇ ಸೇವಿಸುತ್ತಾ ಪಾಪ ವಿಮೋಚನಾ ಮಂತ್ರವನ್ನು ಜಪಿಸಬೇಕು. ಅಸತ್ ಪ್ರತಿಗ್ರಹಂ ಅಂದರೆ ಅಪಸವ್ಯ ದಾನವನ್ನು ಸ್ವೀಕರಿಸುವುದೂ ಸಹ ಪಾಪವೇ. ಇದಕ್ಕೆ 1 ಮಾಸದವರೆಗೂ ಬ್ರಹ್ಮಚರ್ಯನ್ನು ಪಾಲಿಸುತ್ತಾ ಪಯೋರ್ವಥ ಅಂದರೆ ಹಾಲನ್ನೇ ಆಹಾರವನ್ನಾಗಿ ಸೇವಿಸುವ ವ್ರತವನ್ನು ಆಚರಿಸುತ್ತಾ ಪಶುಶಾಲೆಗಳಲ್ಲಿ ನಿವಾಸವಿದ್ದು ಸದಾ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಇರುವುದನ್ನು ಪ್ರಾಯಶ್ಚಿತ್ತವನ್ನಾಗಿ ಹೇಳಲಾಗಿದೆ. ರಾತ್ಯನಿಗೆ ಉಪನಯನವನ್ನು ಮಾಡಿ ಯಜ್ಞವನ್ನು ಮಾಡಿಸಿದವನಿಗೆ ಅಂಟಿಕೊಳ್ಳುವ ಪಾಪವು 3 ಕೃಚ್ಛ ವ್ರತಗಳನ್ನು ಆಚರಿಸುವುದರಿಂದ ನಶಿಸುತ್ತದೆ. ಅಭಿಚಾರಕ ಹೋಮ ಎಂದರೆ ಮಂತ್ರಗಳ ಮೂಲಕ ಬೇರೆಯವರಿಗೆ ಅಪಕಾರವನ್ನು ಎಸಗುವುದು. ಇದರಿಂದ ಬರುವ ಪಾಪಕ್ಕೆ ಅಂದರೆ ವೇದ ಮಂತ್ರಗಳನ್ನು ಸರಿಯಾಗಿ ಉಚ್ಚರಿಸದೇ ಇರುವವನು 1 ವರ್ಷದ ಕಾಲ ಯವಗಳನ್ನೇ ತಿಂದು ಜೀವಿಸಬೇಕಾಗುತ್ತದೆ. ಶರಣು ಕೋರಿ ಬಂದವನಿಗೆ ದಕ್ಷತೆ ಇದ್ದೂ ಸಹ ಆಶ್ರಯವನ್ನು ಕೊಡದೇ ಇರುವವನು ಪಾಪಕ್ಕೆ ಇದೇ ತಕ್ಕ ಪ್ರಾಯಶ್ಚಿತ್ತ. ಕತ್ತೆಯ ಮೇಲಾಗಲಿ ಒಂಟೆಯ ಮೇಲಾಗಲಿ ಪ್ರಯಾಣಿಸುವವನು 3 ಪ್ರಾಣಾಯಾಮಗಳನ್ನು ಮಾಡಬೇಕು. ಅದೂ ಪಾಪವೆಂದು ತಿಳಿಯದೇ ಮಾಡಿದ ನಗ್ನ ಸ್ನಾನ, ನಗ್ನ ಶಯನ ಹಾಗೂ ಹಗಲಿನಲ್ಲಿ ರತಿಸುಖವನ್ನು ಅನುಭವಿಸುವ ಪಾಪಗಳೂ ಸಹ ಪ್ರಾಣಾಯಾಮಗಳ ಮೂಲಕ ನಶಿಸುತ್ತವೆ. ಕ್ರೋಧದಲ್ಲಿ ಮೈಮರೆತು ಬ್ರಾಹ್ಮಣನನ್ನು ಹೊಡೆದ ಪಾಪವು ಅಂದರೆ ಸಜ್ಜನನನ್ನು ಹೊಡೆದ ಪಾಪವು ಕೃಚ್ಛರಥದಿಂದ ನಶಿಸುತ್ತದೆ. ವಿಖ್ಯಾತಿಯಾದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಗುರುಜನರು ಅಂದರೆ ಪರಿಷತ್ ನಿರ್ಣಯವನ್ನು ನೀಡಿದೂ ಸಹ ಮಾಡಬಹುದು. ವಿಖ್ಯಾತವಲ್ಲದ ಪಾಪಗಳಿಗೆ ಗುಪ್ತ ರೂಪದಲ್ಲಿಯೇ ಪ್ರಾಯಶ್ಚಿತ್ತ ನಿರ್ಣಯವನ್ನು ಮಾಡಬೇಕಾಗುತ್ತದೆ. ಇದರ ಭಾವವೇನೆಂದರೆ ಯಾವುದೇ ಒಬ್ಬ ವ್ಯಕ್ತಿಯು
ಬ್ರಹ್ಮಹತ್ಯೆಯಾದಂತೆ ಆತನಿಗೆ ಮತ್ತೆ ತಿಳಿಯಿತೆಂದುಕೊಳ್ಳೋಣ. ಊರಿನಲ್ಲಿ ಬೇರೆಯವರಿಗೆ ತಿಳಿಯಲಿಲ್ಲವೆಂದುಕೊಳ್ಳೋಣ. ಆಗ ಆ ವ್ಯಕ್ತಿಯು ಪರಿಷತ್ನಲ್ಲಿ ಒಬ್ಬನನ್ನು ಭೇಟಿಯಾಗಿ ತನಗೆ ತಿಳಿಯದೆಯೇ ತನ್ನಿಂದ ನಡೆದ ಸಜ್ಜನನ ಹತ್ಯೆಗೆ ಪಾಪವು ಅಂಟಿಕೊಳ್ಳದೆ ತಪ್ಪುವುದಿಲ್ಲ. ಆದ್ದರಿಂದ ಪ್ರಾಯಶ್ಚಿತ್ತವನ್ನು ಕೋರಿದರೆ ಆತನು ಹೇಳುವುದು ಗುಪ್ತ ರೂಪದಲ್ಲಿರುವ ಪ್ರಾಯಶ್ಚಿತ್ತವೆಂದು ಕರೆಯಲ್ಪಡುತ್ತದೆ. ಅವು ಈ ರೀತಿಯಾಗಿರುತ್ತದೆ. ಬ್ರಹ್ಮಹತ್ಯೆಯನ್ನು ಮಾಡಿದ ಪಾಪಿಯು 3 ರಾತ್ರಿಗಳ ಕಾಲ ಉಪವಾಸವಿದ್ದು ವಿಶುದ್ಧ ಜಲಗಳ ನಡುವೆ, ಅಂದರೆ ನದಿ ಸರೋವರಗಳಲ್ಲಿ ಕಂಠದವರೆಗೆ ಮುಳುಗಿ ಅಗಮರ್ಷಣ ಮಂತ್ರವನ್ನು ಜಪಿಸಬೇಕು. 3 ರಾತ್ರಿಗಳು ಕಳೆದ ಮೇಲೆ 3ನೇ ದಿನ ಹಗಲಿನಲ್ಲಿ ಹಾಲನ್ನು ಕೊಡುವ ಹಸುವನ್ನು ಸತ್ಪಾತ್ರರಿಗೆ ದಾನವನ್ನು ಮಾಡಬೇಕು. ಈ ವಿಧವಾಗಿ ತಪ್ಪಿಸಿ ಜಪಿಸಿದರೆ ಅಜ್ಞಾನ ವಶಾತ್ ತನ್ನಿಂದ ನಡೆದ ಬ್ರಹ್ಮಹತ್ಯಾ ಪಾತಕವು ನಶಿಸುತ್ತದೆ. ಇದಕ್ಕೆ ಮತ್ತೊಂದು ಪ್ರಾಯಶ್ಚಿತ್ತವೂ ಸಹ ಇದೆ. ಬ್ರಹ್ಮಹತ್ಯಾ ಪಾತಕಿಯು ಒಂದು ಹಗಲು ರಾತ್ರಿ ಕೇವಲ ವಾಯು ಭಕ್ಷಣೆಯನ್ನು ಮಾಡುತ್ತಾ ಶುದ್ಧ ಜಲ ಮಧ್ಯದಲ್ಲಿ ನಿಂತಿದ್ದು ಬೆಳಕು ಹರಿಯುತ್ತಲೇ ಹೊರಗೆ ಬಂದು ಲೋಮಭ್ಯಾಸ್ವಾಹ ಮೊದಲಾದ 8 ಮಂತ್ರಗಳನ್ನು ಪಠಿಸುತ್ತಾ ಒಂದೊಂದಕ್ಕೂ 5ರಂತೆ ಆಹುತಿಗಳನ್ನು ಅಗ್ನಿಯಲ್ಲಿ ಹಾಕಬೇಕು. ತಿಳಿಯದೆ ಮದ್ಯಪಾನವನ್ನು ಮಾಡಿ ನಂತರ ಪಶ್ಚಾತ್ತಾಪ ಪಟ್ಟವನು ಜಲಮಧ್ಯದಲ್ಲಿ ನಿಂತು ರುದ್ರದೇವ ಮಂತ್ರವನ್ನು ಜಪಿಸುತ್ತಾ 3 ದಿನಗಳ ಕಾಲ ಉಪವಾಸದೊಂದಿಗೆ ಕಳೆದು 3ನೇ ದಿನ ಕುಂಬಳ ಬಳ್ಳಿಯನ್ನು ತುಪ್ಪದಲ್ಲಿ ಅದ್ದಿ ಅಗ್ನಿಗೆ ಆಹುತಿಯನ್ನು ಕೊಟ್ಟರೆ ಆತ್ಮಶುದ್ಧಿಯುಂಟಾಗುತ್ತದೆ. ಗುರುಪತ್ನಿ ಗಮನ ಮಾಡಿದ ಪಾಪಿಯು ಇದೇ ರೀತಿ ಮಾಡುತ್ತಾ ರುದ್ರದೇವ ಮಂತ್ರಕ್ಕೆ ಬದಲಾಗಿ ಸಹಸ್ರ ಶೀರ್ಷ ಎಂಬ ಮಂತ್ರವನ್ನು ಪಠಿಸಬೇಕು. ಉಳಿದ ಪಾಪಗಳಿಗೆ 100 ಸಲ ಪ್ರಾಣಾಯಾಮ ಮಾಡುವುದು ಅಥವಾ ತ್ರೈಕಾಲಿಕ ಸಂಧ್ಯೋಪಾಸನೆ, ಬ್ರಾಹ್ಮಣನಿಂದ 11 ಆಹುತಿಗಳನ್ನು ಕೊಡಿಸಿ ರುದ್ರಾನುವಾಕಗಳನ್ನು ಜಪಿಸುವುದು ಮೊದಲಾದ ಪ್ರಾಯಶ್ಚಿತ್ತ ವಿಧಾನಗಳಿವೆ. ಬ್ರಹ್ಮಹತ್ಯೆಯನ್ನು ಹೊರತುಪಡಿಸಿ ಉಳಿದ ಪಾಪಗಳೆಲ್ಲವೂ ವಾಯುಭಕ್ಷಣೆಯನ್ನು ಮಾಡುತ್ತಾ ದಿನವೆಲ್ಲ ಸೂರ್ಯರಶ್ಮಿಯು ಬೀಳುವ ಕಡೆ ಜಲದಲ್ಲಿದ್ದು ಮತ್ತೆ ರಾತ್ರಿಯೆಲ್ಲ ನೀರಲ್ಲೇ ಇದ್ದು 1000 ಸಲ ಗಾಯತ್ರಿ ಮಂತ್ರವನ್ನು ಜಪಿಸಿದರೆ ನಶಿಸುತ್ತದೆ. ವೇದಾಭ್ಯಾಸವನ್ನು ಮಾಡುವ ಶಾಂತಿ ಪರಾಯಣನಾದ ಪಂಚಯಜ್ಞಾನುಷ್ಠಾನದಿಂದ ಪಾಪವೇ ದೂರ ಆಗುತ್ತದೆ. ಯಮನಿಯಮಗಳಿರುವವನಿಗೆ ಪಾಪದ ಆಲೋಚನೆಗಳೇ ಬರುವುದಿಲ್ಲ. ಬ್ರಹ್ಮಚರ್ಯೆ, ದಯೆ, ಕ್ಷಮೆ, ಭಗವಂತ ಧ್ಯಾನ, ಸತ್ಯ, ನಿಷ್ಕಪಟ, ಅಹಿಂಸೆ, ಹಸ್ತೇಯ, ಮಾಧುರ್ಯ, ಧಮ ಎಂಬ 10 ಯಮನಿಯಮಗಳು. ಸ್ನಾನ, ಮೌನ, ಉಪವಾಸ, ಯಜ್ಞ, ಸ್ವಾಧ್ಯಾಯ, ಇಂದ್ರಿಯ ನಿಗ್ರಹಣ, ತಪಸ್ಸು, ಅಕ್ರೋಧ, ಗುರುಭಕ್ತಿ, ಪವಿತ್ರತೆ ಈ 10 ನಿಯಮಗಳು. ಮೌನವೆಂದರೆ ಶಾಶ್ವತವಾಗಿ ಮೂಕರಾಗುವುದಲ್ಲ, ಸ್ವಲ್ಪ ಕಾಲದವರೆಗೂ ಕೆಲವು ವ್ರತಗಳಲ್ಲಿನ ಭಾಗವಾಗಿ ಮಾತನಾಡದೇ ಇರುವುದು ಎಂದರ್ಥ. ಹಸುವಿನ ಹಾಲು, ಮೊಸರು, ತುಪ್ಪ, ಮೂತ್ರ, ಮಯ, ಪಂಚಗವ್ಯಗಳು ಇವುಗಳನ್ನು ಕುಶೋದಕಗಳೊಂದಿಗೆ ಬೆರೆಸಿ ಅದನ್ನೇ ಅನ್ನಕ್ಕೆ ಬದಲಾಗಿ ತಿನ್ನುವುದನ್ನು ಕೃಚ್ಛವ್ರತವಾಗುತ್ತದೆ. ಒಂದು ದಿನವೆಲ್ಲ ಇದನ್ನು ಮಾತ್ರವೇ ಸ್ವೀಕರಿಸಿ ಮಾರನೆಯ ಹಗಲಲ್ಲಿ ಉಪವಾಸವಿದ್ದು 2ನೇ ದಿನದ ರಾತ್ರಿಯೆಲ್ಲ ಪಂಚಗವ್ಯಗಳನ್ನೇ ಸ್ವೀಕರಿಸುತ್ತಾ ಇದ್ದರೆ ಅದು ಕೃಚ್ಛ ಸಾಂತಾಪನ ವ್ರತವೆಂದು ಕರೆಯುತ್ತಾರೆ. ಮೊದಲನೆಯ ದಿನ ಹಸುವಿನ ಹಾಲು, ಮಾರನೆಯ ದಿನ ಮೊಸರು, 3ನೆಯ ದಿನ ಹಸುವಿನ ತುಪ್ಪ, 4ನೇ ದಿನ ಗೋಮೂತ್ರ, 5ನೇ ದಿನ ಗೋಮಯ, 6ನೇ ದಿನ ಕುಶೋದಕ ಮಾತ್ರವೇ ಸ್ವೀಕರಿಸಿ 7ನೇ ದಿನ ಏನನ್ನೂ ಸೇವಿಸದೆ ಉಪವಾಸವಿದ್ದರೆ ಇದೆಲ್ಲವೂ ಸೇರಿ ಪರಮ ಪವಿತ್ರವಾದ ಮಹಾ ಸಾಂತಾಪನ ವ್ರತವೆಂದು ಹೇಳಲಾಗಿದೆ. ಪಲಾಶ, ಗೂಲರ, ಕಮಲ, ಬಿಲ್ಲೋಪತ್ರೆಗಳಲ್ಲಿ ಒಂದೊಂದು ದಿನ ಒಂದೊಂದನ್ನು ನೀರಿನಲ್ಲಿ ಹಾಕಿ ಬೇಯಿಸಿ ಆ ದಿನವೆಲ್ಲ ಈ ನೀರನ್ನೇ ಕುಡಿಯಬೇಕು. ಆ 4 ದಿನಗಳು 4 ಎಲೆಗಳ ನೀರು, ನಂತರ 5ನೇ ದಿನದಂದು ಕುಶೋದಕವನ್ನು ಮಾತ್ರವೇ ಕುಡಿಯಬೇಕು. ಅಂದರೆ
ಈ 5 ದಿನಗಳು ಏನನ್ನು ಸೇವಿಸದೆ ಕುಡಿಯದೆ ಕ್ಷೀಣಿಸಬೇಕು. ಈ ವ್ರತವನ್ನು ವರ್ಣಕೃಚ್ಛ ವ್ರತವೆನ್ನುವರು. ಮೊದಲನೆಯ ದಿನ ಬಿಸಿ ಹಾಲನ್ನು, ಮಾರನೆಯ ದಿನ ಬಿಸಿ ತುಪ್ಪವನ್ನು, ಮೂರನೆಯ ದಿನ ಬಿಸಿ ನೀರನ್ನು ಮಾತ್ರವೇ ಪ್ರಾಶನ ಮಾಡಿ, ಅಂದರೆ ಬಾಯಲ್ಲಿ ಹಾಕಿಕೊಂಡು 4ನೇ ದಿನ ಪೂರ್ತಿಯಾಗಿ ಉಪವಾಸವಿರಬೇಕು. ಈ ವ್ರತವನ್ನು ಮಹಾತಪ್ತ ಕೃಚ್ಛ ವ್ರತವೆನ್ನುವರು. ಈ ಕೃಚ್ಛ ವ್ರತಗಳು ಪರಮಶುದ್ಧಿಗಳು ಮತ್ತು ಪವಿತ್ರಗಳು. ಕೃಚ್ಛವ್ರತಗಳಲ್ಲಿ ಮತ್ತೊಂದು ಪಾದಕೃಚ್ಛ ವ್ರತ. ಮೊದಲನೇ ದಿನ ಏಕಭುಕ್ತ, ಅಂದರೆ ಮಧ್ಯಾಹ್ನದ ವೇಳೆ ಊಟ ಮಾಡಿ ಮತ್ತೆ ರಾತ್ರಿ ಏನನ್ನೂ ಸೇವಿಸದೆ ಶಯನಿಸುವುದು. ಎರಡನೇ ದಿನ ನಕ್ತ ವ್ರತ, ಅಂದರೆ ಹಗಲಲ್ಲಿ ಏನನ್ನೂ ಸೇವಿಸದೆ ರಾತ್ರಿಯಲ್ಲಿ ಮಾತ್ರ ಊಟ ಮಾಡುವುದು. ಮೂರನೆಯ ದಿನ ಅಯಾಚಿತ, ಯಾರನ್ನೂ ಯಾಚಿಸದೆ ಮನೆಯಲ್ಲಿ ಅಡಿಗೆ ಮಾಡದೆ ಯಾರಾದರೂ ಬಂದು ಕೊಟ್ಟರೆ ಅದನ್ನು ಒಂದು ಹೊತ್ತು ಮಾತ್ರ ಸೇವಿಸುವುದು. 4ನೇ ದಿನ ಕಟು ಉಪವಾಸ. ಇದೆಲ್ಲವೂ ಸೇರಿ ಪಾದಕೃಚ್ಛ ವ್ರತವಾಗುತ್ತದೆ. ಇದೇ ವ್ರತವನ್ನು ಒಂದೇ ಮಾಸದಲ್ಲಿ 3 ಸಲ ಮಾಡಿದರೆ ಅದನ್ನು ಪ್ರಾಜಪತ್ಯ ವ್ರತವೆನ್ನುವರು. ಈ ವ್ರತದಲ್ಲಿಯೂ ಸಹ ಊಟ ಮಾಡುವಾಗ 1 ಸಲ ಕೈತುಂಬ ಅನ್ನವನ್ನು ಮಾತ್ರವೇ ದಿನದಲ್ಲಿ ತಿಂದು 4 ದಿನಗಳ ಕಾಲ ಈ ರೀತಿ ಮಾಡಿದರೆ ಅದನ್ನು ಅತಿಕೃಚ್ಛ ವ್ರತವೆನ್ನುವರು. 12 ದಿನಗಳ ಕಾಲ ಪೂರ್ಣ ಉಪವಾಸವಿರುವುದನ್ನು ಪರಾಕ ವ್ರತವೆನ್ನುವರು. 21 ದಿನಗಳ ಕಾಲ ನೀರು ಅಥವಾ ಹಾಲನ್ನು ಮಾತ್ರವೇ ತೆಗೆದುಕೊಂಡು ಅತಿಕೃಚ್ಛ ವ್ರತ ಪಾಲನೆಯನ್ನು ಮಾಡುವುದನ್ನು ಕೃಚ್ಛಾತಿಕೃಚ್ಛ ವ್ರತವೆನ್ನುವರು. 6 ದಿನಗಳ ಕಾಲ ಕೃಚ್ಛ ವ್ರತವೆಂದಿದೆ. ಚೆನ್ನಾಗಿ ಎಣ್ಣೆಯನ್ನು ಹಿಂಡಿದ ಎಳ್ಳಿನ ಹಿಟ್ಟನ್ನು ಮೊದಲನೆಯ ದಿನದಂದು, ಗಂಜಿಯನ್ನು 2ನೇ ದಿನದಂದು, 3ನೇ ದಿನ ಮಜ್ಜಿಗೆಯನ್ನು ಮಾತ್ರವೇ ಕೇವಲ ಜಲವನ್ನು 4ನೇ ದಿನದಂದು, ಉರಿದಿಟ್ಟನ್ನು 5ನೇ ದಿನದಂದು ಆಹಾರವನ್ನಾಗಿ ಸ್ವೀಕರಿಸಿ 6ನೇ ದಿನದಂದು ಕಟು ಉಪವಾಸವಿರುವುದನ್ನು ಸೌಮ್ಯ ಕೃಚ್ಛ ವ್ರತವೆನ್ನುವರು. ಈ ವ್ರತವನ್ನೇ ಸ್ವಲ್ಪ ಅತಿಶಯಿಸುವಂತೆ ಮಾಡಿ 1 ದಿನ ತಿನ್ನುವ ಪದಾರ್ಥವನ್ನು 3 ದಿನಗಳ ಕಾಲ ಸೇವಿಸುತ್ತಾ ಒಟ್ಟು 15 ದಿನಗಳು ಮಾಡಿ 16ನೇ ದಿನದಂದು ಪೂರ್ಣ ಉಪವಾಸವನ್ನು ಮಾಡಿದರೆ ಅದನ್ನು ತುಲಾಪುರುಷ, ಅಂದರೆ ಸಂಜ್ಞಕ ಕೃಚ್ಛ ವ್ರತವೆನ್ನುವರು. ಚಾಂದ್ರಾಯಣ ವ್ರತವೆಂದರೆ ಚಂದ್ರನ ಕಲೆಯನ್ನು ಆಧರಿಸಿ ಆಹಾರವನ್ನು ಸ್ವೀಕರಿಸುವುದು. ಅಮಾವಾಸ್ಯೆಯಂದು 1 ಇಡಿಯಷ್ಟು ಅನ್ನವನ್ನು ತಿಂದು ದಿನಕ್ಕೊಂದು ನವಿಲಿನ ಮೊಟ್ಟೆ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳುತ್ತಾ, ಹುಣ್ಣಿಮೆಯಂದು ಸಂಪೂರ್ಣ ಭೋಜನವನ್ನು ಮಾಡಿ ಮಾರನೆಯ ದಿನದಂದು ಅದೇ ಅಳತೆಯಲ್ಲಿ ಕಡಿಮೆ ಮಾಡಿಕೊಳ್ಳುತ್ತಾ ಹೋಗಿ ಅಮಾವಾಸ್ಯೆಯಂದು ಮತ್ತೆ ನವಿಲಿನ ಮೊಟ್ಟೆಯಷ್ಟು ದ್ರವ್ಯವನ್ನೇ ತಿಂದು ಆಚರಿಸುವ ವ್ರತಕ್ಕೆ ಚಾಂದ್ರಾಯಣ ವ್ರತವೆಂದು ಕರೆಯುತ್ತಾರೆ. ಒಟ್ಟಾರೆ ಮಾಸದಲ್ಲಿ 240 ಗ್ರಾಸಗಳ ಆವಿಷ್ಯಾನ್ನವನ್ನು ಮೇಲೆ ಹೇಳಿದ ಕ್ರಮದಲ್ಲಿ ಸೇವಿಸುವುದಕ್ಕೆ ವಿಶೇಷ ವ್ರತವೆಂದು ಕರೆಯುವರು. ಮೇಲೆ ಹೇಳಿದ ವ್ರತವನ್ನು ಅನುಷ್ಠಿಸುತ್ತಿರುವ ಎಲ್ಲಾ ದಿನಗಳಲ್ಲಿ ಪ್ರಾತಃ, ಮಧ್ಯಾಹ್ನ, ಸಮಕಾಲೀನ ಸ್ನಾನಗಳನ್ನು ಮಾಡಿ ಪವಿತ್ರ ಸಂಜ್ಞಕ ವಿಶೇಷ ಮಂತ್ರವನ್ನು ಜಪಿಸುತ್ತಾ ಗ್ರಾಸ ಪರಿಮಾಣದಲ್ಲಿ ಅನ್ನವನ್ನು ಸೇವಿಸುವುದಕ್ಕೂ ಮೊದಲು ಪ್ರತಿಯೊಂದು ಗ್ರಾಸವನ್ನು ಗಾಯತ್ರಿ ಮಂತ್ರದೊಂದಿಗೆ ಅಭಿಮಂತ್ರಿಸುತ್ತಾ ಒಂದು ವಿಧವಾದ ನಿರಾಸಕ್ತ ಆಧ್ಯಾತ್ಮಿಕ ಪ್ರಶಾಂತ ಜೀವನವನ್ನು ಕಳೆಯಬೇಕು. ಕೆಲವು ಪಾಪಗಳಿಗೆ ಶಾಸ್ತ್ರದಲ್ಲಿ ಪ್ರಾಯಶ್ಚಿತ್ತಗಳನ್ನು ಹೇಳಲಿಲ್ಲ. ಅಂತಹ ಪಾಪಗಳೆಲ್ಲವೂ ಚಾಂದ್ರಾಯಣ ವ್ರತದಿಂದ ಪರಿಹಾರವಾಗುತ್ತದೆ. ಕೇವಲ ಪಾಪ ಪ್ರಕ್ಷಾಳನೆಗೆ ಅಲ್ಲದೆ ಪುಣ್ಯವಂತನು ಮತ್ತಷ್ಟು ಪುಣ್ಯವನ್ನು ಸಂಪಾದಿಸುವುದಕ್ಕಾಗಿ ಚಾಂದ್ರಾಯಣ ವ್ರತವನ್ನು ಮಾಡಿದರೆ ಅವನ ಪುಣ್ಯ ಫಲದಿಂದ ಜೀವನದ ಅಂತ್ಯ ಸಮಯದಲ್ಲಿ ದೇಹಾಂತ್ಯದಲ್ಲಿ ಚಂದ್ರಲೋಕವನ್ನು ತಲುಪುವನು. ಅದೇ ರೀತಿ ಪ್ರಾಯಶ್ಚಿತ್ತಕ್ಕಾಗಿಯೇ ಅಲ್ಲದೆ ಪುಣ್ಯಕ್ಕಾಗಿಯೂ ಕೃಚ್ಛ ವ್ರತವನ್ನು ಮಾಡುವವನು ಉತ್ತಮ ಐಶ್ವರ್ಯವಂತನಾಗುತ್ತಾನೆ.